ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಯನ ಶಂಕರ್. ರಾಜ್ಯ ದೇಶ ವಿದೇಶಗಳ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸುವರ್ಣ ಎಕ್ಸ್‌ಪ್ರೆಸ್‌ನಲ್ಲಿ. ನಂದಿನಿ ಲೇಔಟ್ನಲ್ಲಿ ಎಲ್‌ಪಿಜಿಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ಆಟೋ ಚಾಲಕರು ಕಾಯ್ತಿದ್ದಾರೆ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಆಟೋಗಳೇ ಕಾಣ್ತಿವೆ. ಆಟೋ ಎಲ್‌ಪಿಜಿ ಅಭಾವ ಇಲ್ಲ ಅಂದ ಸಚಿವ ಮುನಿಯಪ್ಪ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಆಟೋ ಗ್ಯಾಸ್ಗಾಗಿ ಡ್ರೈವರ್ಗಳು ಪರದಾಡಿದ್ರೆ ಮತ್ತೊಂದೆಡೆ ಆಟೋ ಚಾಲಕರು 10% ಹೆಚ್ಚುವರಿ ಹಣ ಕೊಡೋದಕ್ಕೆ ಮನವಿ ಮಾಡಿದ್ದಾರೆ. ಆಟೋ ಗ್ಯಾಸ್ ದರ ಅಭಾವದಿಂದ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 10% ಹೆಚ್ಚುವರಿ ಹಣ ಕೊಡಬೇಕು ಅಂತ ಆಟೋ ಚಾಲಕರು ಬೋರ್ಡ್ ಅಳವಡಿಸಿದ್ದಾರೆ. ದಿನಕ್ಕೂ ಆಟೋ ಗ್ಯಾಸ್ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ ಬಂದ್ ಆಗ್ತಿರೋದ್ರಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗ್ಯಾಸ್ಗಾಗಿ ಬಿಳೇಕಹಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ ಬಳಿ ಆಟೋಗಳು ನಿನ್ನೆ ರಾತ್ರಿಯಿಂದಲೇ ಸಾಲಾಗಿ ನಿಂತಿವೆ. ಆಟೋ ಮತ್ತು ಕ್ಯಾಬ್ಗಳಿಗೆ ಎಲ್‌ಪಿಜಿ ಗ್ಯಾಸ್ ಕೊರತೆ ಹಿನ್ನೆಲೆ ಕಿಲೋಮೀಟರ್ಗಟ್ಟಲೆ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಲಕ್ಕೆರೆ ಬಳಿಯ ಎಲ್‌ಪಿಜಿ ಬಂಕ್ ಬಳಿ ಸಾಲಾಗಿ ನಿಂತಿರುವ 800ಕ್ಕೂ ಹೆಚ್ಚು ಆಟೋಗಳು ನಿನ್ನೆ ಸಂಜೆ 4 ಗಂಟೆಯಿಂದಲೂ ಬಂದು ಕಾಯ್ತಿವೆ. ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ಆಗ್ತಾ ಇದ್ದಂತೆ ಆಹಾರದ ಬೆಲೆ ಜಾಸ್ತಿ ಮಾಡ್ತಾರೆ. ಆಟೋ ಚಾಲಕರು ಜಾಸ್ತಿ ಮಾಡಿದ್ರೆ ಪೊಲೀಸ್ ಬಳಿ ಹೋಗ್ತಾರೆ. ನಾವು ಹೇಗೆ ಜೀವನ ಮಾಡಬೇಕು ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆಟೋ ಚಾಲಕರಿಗೆ ಎಲ್‌ಪಿಜಿ ಸಿಗ್ತಿಲ್ಲ. ಎಲ್‌ಪಿಜಿ ಬಂಕ್ ಮುಂಭಾಗ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಕಾಟನ್ಪೇಟೆ ಏಜಿಸ್ ಆಟೋ ಎಲ್‌ಪಿಜಿ ಬಂಕ್ ಮುಂದೆ ಕ್ಯೂ ನಿಲ್ಲಲಾಗಿದೆ. ಒಂದೆಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ ಇನ್ನೊಂದೆಡೆ ಗ್ಯಾಸ್ ದರ ಏರಿಕೆ ಆಗಿದೆ. ಗ್ಯಾಸ್ ಖಾಲಿಯಾಗಿ ಗ್ಯಾಸ್ ಸ್ಟೇಷನ್ ಬಂದ್ ಆದ್ರೂ ಕೂಡ ಗ್ಯಾಸ್ ದರ ಏರಿಕೆ ಆಗ್ತಿದೆ ಅಂತ ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಗ್ಯಾಸ್ ಬಂಕ್ಗಳು ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ವರ್ತೂರು ಕೋಡಿ ಬಳಿಯ ಆಟೋ ಎಲ್‌ಪಿಜಿ ಬಂಕ್ನಲ್ಲಿ ಗ್ಯಾಸ್ಗೆ 135 ರೂಪಾಯಿ ತಲುಪಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಬೇಕಾದ್ರೆ ಹಾಕಿಸಿಕೊಳ್ಳಿ, ಇಲ್ಲ ವಾಪಸ್ ಹೋಗಿ ಎನ್ನುವ ರೀತಿಯಲ್ಲಿ ಬಂಕ್ ಸಿಬ್ಬಂದಿ ಮಾತಾಡ್ತಿದ್ದಾರೆ. ಆಟೋ ಚಾಲಕ ವಿಡಿಯೋ ಮಾಡ್ತಾ ಇದ್ದ ಹಾಗೆ ಬಂಕ್ ಬಂದ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.